ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ವೆಲ್ಕಮ್, ಹಾಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್, ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು, ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರಾ ಇಲ್ವಾ, ಸೊ ಇದ್ರ ಬಗ್ಗೆ ಈ ಒಂದು ರೀಡಿಂಗಲ್ಲಿ ನಾನು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಹೋಗ್ತೀನಿ. ಸೊ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ, ಯಾವುದು ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ, ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅಲ್ಲಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ಎಲ್ಲರಿಗೂ ಎಲ್ಲದೂ ರೆಸೊನೇಟ್ ಆಗೋದಿಲ್ಲ. ಯಾವ ಮೆಸೇಜ್ ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ 222 ಅಂತ ನೀವು ಕಮೆಂಟ್ ಮಾಡಬಹುದು, 222 ಅಂತ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಅದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತಗೊಳ್ತಾಯಿದ್ರು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ, ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನಿಗೆ. ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ, ಕಡಿಮೆ ಆಗ್ತಾ ಬರೋಕ್ಕೆ, ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು, ಯಾವುದೇ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ದೃಷ್ಟಿ ಆದರೂ ಆಗಬಾರ್ದು ಮುಂದೆ ಅಂತ ಇದ್ದರೆ ಆವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಏಕೆ ಅಂತಂದರೆ ಇದರಲ್ಲಿ ಬ್ಲ್ಯಾಕ್ ಟೋಲ್. ಓಕೆ, ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೋಬೋದು. ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ರೀಡಿಂಗನ್ನು ನೋಡಿ ಅಂತ ಹೇಳ್ತೀನಿ. ಸೊ ನೋಡೋಣ ನಿಮಗಾಗಿ ಯಾವ ಎಲ್ಲ ಕಾರ್ಡ್ಸ್ ಬರುತ್ತೆ ಅಂತ. ಓಕೆ, ಫಸ್ಟ್ ಕಾರ್ಡ್ 10 ಆಫ್ ಕಪ್ಸ್ ಬರ್ತಾ ಇದೆ. Ten of Cups, 7 of Cups. ಸೊ ಫಸ್ಟ್ ಎರಡು ಕಾರ್ಡ್ 2 ಕಪ್ಸ್ ಬಂದಿದೆ, ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಆಲ್ ಆರ್ ಗುಡ್ ಕಾರ್ಡ್ಸ್, ಪಾಸಿಟಿವ್ ಕಾರ್ಡ್ಸ್, ಎಲ್ಲ ಸಹ ಪಾಸಿಟಿವ್ ಕಾರ್ಡ್ಸ್ ಇಲ್ಲಿ ಬರ್ತಾ ಇದೆ. ಸೊ ಕಾರ್ಡ್ಸ್ ಬರೋದು ಸ್ವಲ್ಪ ಸ್ಲೋ ಆಗ್ತಾ ಇದೆ, ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ. ಸೊ ಬಾಟಮ್ ಆಫ್ ದ ಡೆಕ್ 10 ಆಫ್ ಪೆಂಟಿಕಲ್ಸ್ ಇದೆ. ಸೊ ಇನ್ನೊಂದು ಕಾರ್ಡ್ ತೊಗೊಳಕ್ಕೆ ಇಂಟ್ಯೂಷನ್ ಹೇಳ್ತಾ ಇದೆ 5 ಆಫ್ ವ್ಯಾಂಡ್ಸ್. ಓಕೆ, ಇಲ್ಲಿ 10 ಆಫ್ ಕಪ್ಸ್ ಇದೆ, ಆ್ಯಂಡ್ 7 ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್, ಈಗ ಕಾಣುತ್ತೆ ಅಂತ, 3 ಆಫ್ ಪೆಂಟಿಕಲ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್. ಸೊ ಇನ್ನೊಂದು ಕಾರ್ಡ್ 5 ಆಫ್ ವ್ಯಾಂಡ್ಸ್. ಇಲ್ಲಿ ನಿಮ್ಮ ಪಾರ್ಟ್ನರ್, ಇಲ್ಲಿ ನೀವೇನು ಮ್ಯಾರೇಜ್ ಬಗ್ಗೆ ಹೇಳಿದ್ರಿ, ನೀವೇನು ಡ್ರೀಮ್ ಮಾಡಿದ್ರಿ, ಇಬ್ಬರು ಮದುವೆ ಆಗಬೇಕಂತಾಗಲಿ, ಟುಗೆದರ್ ನೀವು ಫ್ಯೂಚರ್ ಪ್ಲ್ಯಾನ್ ಮಾಡಿದ್ದಾಗಲಿ, ಅದೆಲ್ಲವನ್ನು ನೆನೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ 2 10 ಆಫ್ ಕಪ್ಸ್ ಆ್ಯಂಡ್ ಇನ್ನೊಂದು 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಎರಡೂ ಸಹ ಮ್ಯಾರೇಜನ್ನು ರೆಪ್ರೆಸೆಂಟ್ ಮಾಡುವಂಥ ಕಾರ್ಡ್, ಆ್ಯಂಡ್ ಟುಗೆದರ್ ನೀವು ಫ್ಯಾಮಿಲಿನ ನೋಡ್ತೀರಾ ಅಂತ ಒಂದು ಪಾಸಿಟಿವ್ ಹೋಪ್ಸ್ ಕೊಡುವಂಥ ಕಾರ್ಡ್ಸ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ದ ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಗೆ ಸ್ಟ್ರೆಂತ್ ಇದೆಯಾ, ಇನ್ನೂ ಉಳ್ಕೊಳ್ಳೋ ಅಂಥ ಚಾನ್ಸ್ ಇದೆಯಾ, ರಿಯೂನಿಯನ್ ಆಗುವಂಥ ಚಾನ್ಸ್ ಇದೆಯಾ ಅಂತ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಬರ್ತಾ ಇದೆ.
ಫೈವ್ ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಬಿಟ್ವೀನ್ ಬೋತ್ ಆಫ್ ಯು ಫ್ಯಾಮಿಲಿ ಇಶ್ಯೂಸ್ ಅಥವಾ ನಿಮ್ಮ ಇಬ್ಬರ ಮಧ್ಯೆನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು. ತುಂಬ ಕ್ಲ್ಯಾಶಸ್ನ ನೋಡ್ತಾ ಇದ್ದೀರಾ. ತುಂಬ ಅಂದರೆ ಅಷ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಈ ಒಂದು ರೀಸೆಂಟಾಗಿ ನೀವು ಏನು ಮಾತಾಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಕ್ಲ್ಯಾಶಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗ್ತಾ ಇದೆ ಅಂತ ಬರ್ತಾ ಇದೆ. 7 ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಇಲ್ಲಿ ತುಂಬ ಫ್ಲರ್ಟಿ ಆಗಿರ್ಬೋದು ಅಥವಾ ಒಂದು ಪ್ಲೇಫುಲ್ನೆಸ್, ಲೈಕ್ ಇವ್ರ ಮೈಂಡ್ ಕಾನ್ಸ್ಟೆಂಟಾಗಿ ಇರೋದಿಲ್ಲ. ಇವರು ಸ್ವಲ್ಪ ಫ್ಲರ್ಟ್ ಮಾಡಬಹುದು ಬೇರೆ ಪರ್ಸನ್ಸ್ ಜೊತೆಗೆ, ಅದು ನಿಮಗೆ ಎಲ್ಲೋ ಒಂದು ಕಡೆ ಇಷ್ಟ ಆಗಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಕೆಲವರ ವಿಚಾರದಲ್ಲಿ ಇಲ್ಲಿ ಬೇರೆಯೊಬ್ಬರ ಇಂಟರ್ಫಿಯರೆನ್ಸಿಂದ ನಿಮ್ಮಿಬ್ಬರ ಮಧ್ಯೆ ಕ್ಲ್ಯಾಶಸ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾ ಇರ್ಬೋದು ಅಂತ ಬರ್ತಾ ಇದೆ. ಯಾರಾದರೂ ನಿಮ್ಮ ಇಬ್ಬರ ಮಧ್ಯೆ ಒಂದು ವೆಲ್ ವಿಶರ್ ಅಥವಾ ಏನೋ ಗೈಡೆನ್ಸ್ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ ಕ್ರಿಯೇಟ್ ಆಗಿರಬಹುದು. ಆ ಒಂದು ಚಾನ್ಸಸ್ ಸಹ ಇಲ್ಲಿ ಬರ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಆ್ಯಂಡ್ ಈ ಪರ್ಸನ್ ತುಂಬ ಅಗ್ರೆಸಿವ್ ಅಂತ ಹೇಳ್ಬೋದು. ತುಂಬ ಬೇಗ ಕೋಪ ಮಾಡ್ಕೊಳ್ಳೋದು ಆ್ಯಂಡ್ ನಿಮ್ಮ ಮಾತನ್ನು ಅಷ್ಟಾಗಿ ಕೇಳಿಸ್ಕೊಳ್ಳೋದಿಲ್ಲ. ಅವ್ರದ್ದೇ ನಡಿಬೇಕು ಅಂತಲೂ ಇಲ್ಲಿ ಯಾವಾಗಲೂ ಥಿಂಕ್ ಮಾಡ್ತಾರೆ ಅಂತ ಬರ್ತಾ ಇದೆ. 10 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ನೀವು ಒಂದು ಸಕ್ಸಸ್ಫುಲ್ ಲೈಫ್ನ ನೋಡಬೇಕು ಅಂದ್ಕೊಳ್ತಾ ಇದ್ರಿ. ನಿಮಗೆ ಡ್ರೀಮ್ ಇತ್ತು ಈ ಪರ್ಸನ್ ಜೊತೆಗೆ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಒಟ್ಟಿಗೆ ಸಕ್ಸಸ್ ಆಗಬೇಕು ಅಂತ ನೀವು ಥಿಂಕ್ ಮಾಡ್ತಾಯಿದ್ರಿ. ಆ್ಯಂಡ್ ಈ ಪರ್ಸನ್ ಸಹ ಅದನ್ನೇ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾರೆ. ಏನೇ ಒಂದು ದೂರ ನೀವು ಇರಬಹುದು, ಡಿಸ್ಟೆನ್ಸ್ ಈಗ ಕ್ರಿಯೇಟ್ ಆಗಿರ್ಬೋದು, ಬಟ್ ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಕೇರ್ ತೊಗೊಳಕ್ಕಾಗ್ತಾ ಇಲ್ಲ ಅಂತಲೂ ಸಹ ಅವರು ಥಿಂಕ್ ಮಾಡ್ತಾರೆ. ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಸಮ್ ಪೀಪಲ್ ಇಲ್ಲಿ ಹೇಳಿರ್ಬೋದು ನೀನು ನನ್ನ ಜೊತೆ ಹ್ಯಾಪಿ ಇರೋದಿಲ್ಲ ಅಂತ ಎಲ್ಲ ಹೇಳಿರಬಹುದು. ಆ ಒಂದು ಮೆಸೇಜ್ ಸಹ ಇಲ್ಲಿ ಬರ್ತಾ ಇದೆ. ಬಿಕಾಸ್ ಇವರಿಗೆ ಗೊತ್ತಿದೆ ದೇರ್ ಈಸ್ ಲಾಟ್ ಆಫ್ ಸ್ಟ್ರಗಲ್ ಇನ್ ದಿಸ್ ಜರ್ನಿ ಅಂತ. ಈ ಒಂದು ಜರ್ನಿಯಲ್ಲಿ ತುಂಬ ಸ್ಟ್ರಗಲ್ ಇದೆ ಅಂತಲೂ ಬರ್ತಾ ಇದೆ. ಆ್ಯಂಡ್ 5 ಆಫ್ ವ್ಯಾಂಡ್ಸ್ ಇದೆ. ಫೀಲಿಂಗ್ಸ್ ಇದೆ, ಬಟ್ ಫೀಲಿಂಗ್ಸ್ನ ನೀವೆಲ್ಲೋ ಒಂದು ಕಡೆ ಈಗ ಎಲ್ಲ ಫೀಲಿಂಗ್ಸ್ನ ಪಕ್ಕಕ್ಕಿಟ್ಟು ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೇ ಮಾತಾಡ್ತಾ ಇರೋದಾಗಿರ್ಬೋದು, ನೀವು ಅಥವಾ ಅವ್ರು ಬಿಹೇವ್ ಮಾಡೋದಾಗಿರ್ಬೋದು, ಬರೀ ತಪ್ಪುಗಳನ್ನು ಕಂಡುಹಿಡಿತಾ ಇಲ್ಲಿ ಡಿಸ್ಟೆನ್ಸ್ ಇರಬಹುದು. ಬಟ್ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತು, ನಿಮಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು, ಅದು ಹಾಗೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಅಷ್ಟಾಗಿ ನಿಮ್ಮ ಮಧ್ಯೆ ಬ್ರೇಕಪ್ ಅಂತ ಒಂದು ಕನ್ಫ್ಯೂಷನ್ ಇನ್ನೂ ಇಲ್ಲ ಅಂತ ಹೇಳ್ಬೋದು. ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ಸ್ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದೆ ಅಂತ ಸಹ ಇಲ್ಲಿ ಬರ್ತಾ ಇದೆ. ಸಮ್ ಡೇಸ್ ನೀವು ಮಾತಾಡ್ತೀರಾ, ಇನ್ನು ಕೆಲವು ದಿನ ಮಾತಾಡೋದಿಲ್ಲ, ನೋ ಕಾಂಟ್ಯಾಕ್ಟ್ ಆಗ್ಬೋದು, ಅಥವಾ ಅವರೇನೋ ಬ್ಯುಸಿ ಇರ್ಬೋದು. ಈ ಥರ ಎಲ್ಲ ನಿಮಗೆ ಕೆಲವೊಂದು ಸಿಚುವೇಶನ್ಸ್ ಬರ್ತಾ ಇದೆ. ಬಟ್ ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಥಾಟ್ಸ್ ಬರುತ್ತೆ, ಇವರು ಇವತ್ತು ಚೆನ್ನಾಗಿದ್ರಲ್ವಾ, ಆಗಲಿ ಸಡನ್ನಾಗಿ ಏನಾಯಿತು ಅಂತ. ಬಿಕಾಸ್ ಈ ಪರ್ಸನ್ ಮೈಂಡ್ ಕಾನ್ಸ್ಟೆಂಟಾಗಿ ಇರೋದಿಲ್ಲ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟಾಗಿ ಕೆಲವೊಂದು ಟೈಮ್ ಬೇರೆ ಬೇರೆ ಥರ ಥಿಂಕ್ ಮಾಡ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಐ ಹೋಪ್ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅವರು ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ನ ಸಹ ಪರ್ಚೇಸ್ ಮಾಡ್ಬೋದು, ಅವೈಲಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.